Hello, welcome back. Today I am going to tell you a story. Success story ಏನಲ್ಲ, ಬಟ್ ಇನ್ಸ್ಪೈರಿಂಗ್ ಸ್ಟೋರಿ. ಒಂದು ಹುಡುಗಿ ತುಂಬಾ ಆಂಬಿಷಿಯಸ್ ಆಗಿರ್ತಾಳೆ. ಬಟ್ ಆಫ್ಟರ್ ಗ್ರ್ಯಾಜುಯೇಷನ್ ಒಂದು ಬಿಸ್ನೆಸ್ ಫ್ಯಾಮಿಲಿಗೆ ಮದುವೆ ಆಗಿ ಹೋಗ್ತಾಳೆ. ಒಂದು ಮಗು ಆಗುತ್ತೆ. ಆ ಮಗುಗೆ 1 ಇಯರ್ ಕಂಪ್ಲೀಟ್ ಆಗುತ್ತೆ. ಒಂದು ಕಡೆ ಫ್ಯಾಮಿಲಿ ನಿಭಾಯಿಸ್ತಾ ಇರ್ತಾಳೆ, ಇನ್ನೊಂದು ಕಡೆ ಅವಳ ಡ್ರೀಮ್ ಫುಲ್ಫಿಲ್ ಆಗಿರೋದಿಲ್ಲ. ಸೊ ಅವಳ ಫ್ಯಾಮಿಲಿಗೆ ಅವಳ ಡ್ರೀಮ್ ಬಗ್ಗೆ ಹೇಳ್ಕೊತಾಳೆ. ಆ್ಯಂಡ್ ಆಫ್ಟರ್ ಸಮ್ ಟೈಮ್ ದೇ ಅಗ್ರೀಡ್. ಅವಳ ಇಂಟ್ರೆಸ್ಟ್ ಪ್ರಕಾರ ಅವಳ ಫ್ಯಾಷನ್ ಡಿಸೈನ್ ಕೋರ್ಸ್ಗೆ ಜಾಯ್ನ್ ಮಾಡಿಸ್ತಾರೆ. ಕೋರ್ಸ್ ಕಂಪ್ಲೀಟ್ ಆಗೋದ್ರಲ್ಲಿ ಇನ್ಸ್ಟಿಟ್ಯೂಟ್ ಕಡೆಯಿಂದನೇ ಒಂದು ಫ್ಯಾಷನ್ ಶೋ ಕಂಡಕ್ಟ್ ಮಾಡ್ತಾರೆ. ಅವ್ರು ಕೊಟ್ಟಿರೋ ಥೀಮ್ನಲ್ಲಿ ಡ್ರೆಸ್ ಡಿಸೈನ್ ಮಾಡಿ ಶೋನ ರೆಪ್ರೆಸೆಂಟ್ ಮಾಡಬೇಕಾಗಿರುತ್ತೆ. ಸೊ ಇವಳು ಡ್ರೆಸ್ ಡಿಸೈನ್ ಮಾಡಿ ಶೋನಲ್ಲಿ ತಾನೇ ಮಾಡೆಲ್ ಆಗಿ ರೆಪ್ರೆಸೆಂಟ್ ಮಾಡ್ತಾಳೆ. ಎವ್ರಿ ಒನ್ ಇನ್ ದ ಶೋ ಸ್ಟನ್ಡ್ ವಿತ್ ಹರ್ ಡಿಸೈನ್. ಶಿ ಗಾಟ್ ಫಸ್ಟ್ ಪ್ರೈಸ್, ದೆನ್ ಶಿ ಗಾಟ್ ಕಾನ್ಫಿಡೆಂಟ್ ಆ್ಯಂಡ್ ಸ್ಟಾರ್ಟೆಡ್ ಹರ್ ಬಿಸ್ನೆಸ್. ಅಲ್ಲಿಗೆ ನಿಲ್ಲಿಸೋದಿಲ್ಲ. ಅರ್ನಿಂಗ್ಸ್ನ ರೀಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ಲು. ಮಷಿನರೀಸ್ ಪರ್ಚೇಸ್ ಮಾಡಿದ್ಲು. ಸ್ಮಾಲ್ ಸ್ಕೇಲಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಆಲ್ಸೋ ಆಸ್ ಎ ಸೈಡ್ ಬಿಫೋರ್ ಶಿ ಈಸ್ ವೆರಿ ಆಂಬಿಷಿಯಸ್. ಸೊ ಮತ್ತೆ ಮೇಕಪ್ ಆರ್ಟಿಸ್ಟ್ ಆಗೋದಕ್ಕೆ ಕೋರ್ಸ್ ಜಾಯ್ನ್ ಆದ್ಲು. ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ಲು. ಇಲ್ಲಿ ಸ್ಕಿಲ್ಸ್ ಮೇಲೆ ಅರ್ನಿಂಗ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ಲು. ಸೊ ನಾವು ಅವಳ ಬಿಸ್ನೆಸ್ಗೆ ಏನು ಬೇಕೋ ಅದನ್ನೆಲ್ಲ ಅವಳೇ ಅರ್ನಿಂಗ್ಸಿಂದನೇ ರೀಇನ್ವೆಸ್ಟ್ ಮಾಡಿ ಬಿಸ್ನೆಸ್ನ ಸ್ಕೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ವೆರಿ ಸೂನ್ ಶಿ ಈಸ್ ಗೋಯಿಂಗ್ ಟು ಓಪನ್ ಹರ್ ಫಸ್ಟ್ ಬೂಟಿಕ್ ಆ್ಯಂಡ್ ಮೇಕಪ್ ಸ್ಟುಡಿಯೋ. ಈ ಸ್ಟೋರಿನಲ್ಲಿ ವೆರಿ ಬಿಗಿನಿಂಗಲ್ಲಿ ಮಾತ್ರ ಫ್ಯಾಮಿಲಿಯಿಂದ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಂಡಿರೋದು, ಅದು ಕೂಡ ಎಜುಕೇಷನ್ಗೆ ಕೋರ್ಸ್ಗೋಸ್ಕರ ಮಾತ್ರ. ಅದರ್ವೈಸ್ ರೀಇನ್ವೆಸ್ಟ್ಮೆಂಟು, ಸ್ಕಿಲ್ ಮೇಲೆ ಆ ಹುಡುಗಿ ಮಾಡಿರೋ ಅಂಥ ಇನ್ವೆಸ್ಟ್ಮೆಂಟ್ಸು, ಇದೆಲ್ಲದೂ ಕೂಡ ಅವಳ ಅರ್ನಿಂಗ್ಸಿಂದನೇ ಅವಳು ರೀಇನ್ವೆಸ್ಟ್ ಮಾಡಿಬಿಟ್ಟು ಬಿಸ್ನೆಸ್ನ ಗ್ರೋ ಮಾಡ್ತಾ ಇರೋದು ಹಾಗೂ ಎಕ್ಸ್ಪ್ಯಾಂಡ್ ಮಾಡ್ತಾ ಇರೋದು. ನನಗೆ ಗೊತ್ತು ಇದೇನು ತುಂಬ ಸ್ಪೆಷಲ್ ಆಗಿರೋಂಥ ಸ್ಟೋರಿ ಏನಲ್ಲ. ಆದರೆ ಇವತ್ತು ಹೇಳ್ತಾ ಇದ್ದೀನಿ ಏನಕ್ಕೆ ಅಂದರೆ, ನಾನು ಅವಳಿಂದ ಇನ್ಸ್ಪೈರ್ಡ್ ಆಗಿದ್ದೀನಿ. ಸೊ ರೀಇನ್ವೆಸ್ಟ್ಮೆಂಟ್ ಮತ್ತು ಸ್ಕಿಲ್ಸ್ ಮೇಲೆ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ನ ಗ್ರೋ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಅವಳಿಂದ ಕಲ್ತಿದ್ದೀನಿ. ಸೊ ನಾನು ಕಲ್ತಿರೋದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅನಿಸ್ತು. ಅದಕ್ಕೋಸ್ಕರ ಈ ಸ್ಟೋರಿನ ನಿಮ್ಮ ಹತ್ರ ಹೇಳಿದೆ. ವುಮೆನ್ ಎಂಪವರ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. 48.5% ಇಂಡಿಯನ್ ಪಾಪ್ಯುಲೇಷನ್ಸ್ ವುಮೆನ್ನೇ ಇರೋದು. ವುಮೆನ್ ಎಂಪವರ್ಮೆಂಟ್ ಆಯಿತು ಅಂದರೆ ಇಂಡಿಯನ್ ಎಕಾನಮಿನಲ್ಲಿ ಹ್ಯೂಜ್ ಡಿಫ್ರೆನ್ಸ್ ಬರುತ್ತೆ, ಹ್ಯೂಜ್ ಗ್ರೋತ್ ಕೂಡ ಆಗುತ್ತೆ. ಸೊ ಸಪೋರ್ಟ್ ವುಮೆನ್ ಎಂಪವರ್ಮೆಂಟ್ ಆ್ಯಂಡ್ ಹ್ಯಾಪಿ ವುಮೆನ್ಸ್ ಡೇ. I strongly believe she inspires more women out there, those who give exceptions. And ಈ ಸ್ಟೋರಿನಲ್ಲಿ ಬರೋ ಹುಡುಗಿ ಬೇರೆ ಯಾರೂ ಅಲ್ಲ, ನನ್ನ ಅಕ್ಕ.